Students, coming to the next topic, that is kinetic theory of gases. So far we learned about the gas laws, right? Boyle's law, Charles' law, Avogadro's law, and Gay-Lussac's law. So in that particularly the variables are means we are concerning only about the variables. For example, if we increase the pressure, the volume decreases. Then with respect to temperature it changes, okay na. So like that we learned, but we didn't study about the molecular level, right? So molecules wise ನಮಗೆ ಗ್ಯಾಸ್ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಮಾಲಿಕ್ಯೂಲ್ ವೈಸು ಹೇಗೆ ವೇರಿಯೇಷನ್ ಆಗುತ್ತೆ ಆ ರೀತಿ ಕಂಪ್ರೆಸ್ ಮಾಡಿದಾಗ ಅಥವಾ ಪ್ರೆಷರ್ ವೇರಿಯೇಷನ್ ಆದಾಗ. ಸೊ ಅದನ್ನು ನಾವು ಈಗ ನೆಕ್ಸ್ಟು ಥಿಯರಿ ದಟ್ ಈಸ್ ಕಾಲ್ಡ್ ಆಸ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಓಕೆನಾ. ಸೊ ದಿಸ್ ಥಿಯರಿ ಪರ್ಟಿಕ್ಯುಲರ್ಲಿ we are going to do some assumptions, okay na. So we are going to say assumptions or postulates ಅಂತ ಹೇಳಿ ಹೇಳ್ತೀವಿ. Particularly this theory is also called as microscopic model of gases. So ನಾವು overall molecule study ಅಂತ ಬಂದ ತಕ್ಷಣ under microscope only we have to see, ರೈಟ್. ಸೊ ಅದರಿಂದ ನಾವೇನಂತ ಕರಿತೀವಿ, ಮೈಕ್ರೋಸ್ಕೋಪಿಕ್ ಮಾಡೆಲ್ ಆಫ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ. ಸೊ ಪರ್ಟಿಕ್ಯುಲರ್ಲಿ ದ ಬಿಲೋ ಪಾಸ್ಟುಲೇಟ್ಸ್, ಐ ಮೀನ್ ವಾಟ್ ಐ ವಿಲ್ ಡಿಸ್ಕಸ್ ನೌ. ಸೊ ದೋಸ್ ಪಾಸ್ಟುಲೇಟ್ಸ್ ಆರ್ ರಿಲೇಟೆಡ್ ಟು ದಿ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ವಿಚ್ ಕೆನಾಟ್ ಬಿ ಸೀನ್, ಓಕೆನಾ. ಸೊ ಜಸ್ಟ್ ವಿ ಆರ್ ಗೋಯಿಂಗ್ ಟು ಅಸ್ಯೂಮ್ ಸಮ್ ಪಾಸ್ಟುಲೇಟ್ಸ್, ಕ್ಲಿಯರ್. ಸೊ ಕಮಿಂಗ್ ಟು ದಿ ಫಸ್ಟ್ ಒನ್, ದಟ್ ಈಸ್ gases consist of large number of identical particles, okay na, large number of identical particles. So particularly we have in gases there is a large difference, I mean to say large difference between the molecules, so that molecules can move randomly alva. So here particularly gases ಏನಿದೆ ಅದರಲ್ಲಿ ನಮಗೆ ಲಾರ್ಜ್ ನಂಬರ್ ಆಫ್ ಐಡೆಂಟಿಕಲ್ ಪಾರ್ಟಿಕಲ್ಸ್ ನಾವು ನೋಡ್ಬೋದು, ಓಕೆನಾ. ಸೊ ದೋಸ್ ಆರ್ ವೆರಿ ಸ್ಮಾಲ್ ಇನ್ ನೇಚರ್ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಆ್ಯಕ್ಚುಯಲ್ ವಾಲ್ಯೂಮ್, ಓಕೆನಾ. ಸೊ ಓವರಾಲ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೇನಾಗಿರುತ್ತೆ, ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಈಚ್ ಪಾರ್ಟಿಕಲ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೇನಾಗಿರುತ್ತೆ, ಇಟ್ ಈಸ್ ಹ್ಯಾವಿಂಗ್ ಎ ಪಾಯಿಂಟ್ ಮಾಸಸ್ ಅಂತ ಹೇಳಿ ಕರಿತೀವಿ, ಕ್ಲಿಯರ್. ಸೊ ಅಂದರೆ ಜಸ್ಟ್ ನೆಗ್ಲಿಜಿಬಲ್ ಮಾಸಸ್ ಅಂತ ಹೇಳಿ ಹೇಳ್ತೀವಿ, ಕ್ಲಿಯರ್. ಸೊ ಪಾರ್ಟಿಕಲ್ಸ್ ವಿತ್ ಪಾಯಿಂಟ್ ಮಾಸ್ ಅಂತ ಹೇಳಿ ಕರಿತೀವಿ, ದಟ್ ಈಸ್ ನಥಿಂಗ್ ಬಟ್ ನೆಗ್ಲಿಜಿಬಲ್ ಮಾಸ್ ಅಂತ ಹೇಳಿ ಹೇಳ್ತೀವಿ, ಕ್ಲಿಯರ್. ಸೊ ಗ್ಯಾಸಸ್ ಕನ್ಸಿಸ್ಟ್ ಲಾರ್ಜ್ ನಂಬರ್ ಆಫ್ ಐಡೆಂಟಿಕಲ್ ಪಾರ್ಟಿಕಲ್ಸ್ ವಿಚ್ ಆರ್ ಹ್ಯಾವಿಂಗ್ ಅ actual volume which are particularly negligible when compared to the overall mass ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಅವುಗಳದ್ದು ಈಚ್ ಪಾರ್ಟಿಕಲ್ ಮಾಸ್ ನೆಗ್ಲಿಜಿಬಲ್ ಅಂತ ಹೇಳಿ ಹೇಳ್ತೀವಿ, ಕ್ಲಿಯರ್. ಸೊ ದಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ಡ್ ಆಸ್ ಅ ಪಾಯಿಂಟ್ ಮಾಸಸ್. Then coming to the second point, that is second postulate, there is no force of attraction between the particles of a gas at ordinary temperature and pressure, okay na. So no force of attraction, okay na, at condition ಏನು, at normal temperature and pressure, ಕ್ಲಿಯರ್. ಸೊ ನಾರ್ಮಲ್ ಅಥವಾ ಆರ್ಡಿನರಿ ಟೆಂಪ್ರೇಚರ್ ಪ್ರೆಷರಲ್ಲಿ ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್, ಓಕೆನಾ. ಸೊ particularly here the gases expand and it occupies all the space, ಏನೆಲ್ಲ ಸ್ಪೇಸ್ ಇದೆ ನಮಗೆ ಅದೆಲ್ಲವನ್ನು ಅದು ಆಕ್ಯುಪೈ ಮಾಡ್ಕೊಳ್ಳುತ್ತೆ, ಕ್ಲಿಯರ್. ಸೊ ಓವರಾಲ್ ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಟ್ ನಾರ್ಮಲ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸೊ ದಿಸ್ ಇಸ್ ದಿ ಸೆಕೆಂಡ್ ಪಾಸ್ಟುಲೇಟ್. ನೆಕ್ಸ್ಟ್ ವಿ ಹ್ಯಾವ್ ಥರ್ಡ್ ಒನ್, that is particles are always in constant and random motion, okay na, constant and random motion. So as we already know, here the particles are loosely packed. ಸೊ ನಮಗೆ ಮಾಲಿಕ್ಯೂಲ್ಸ್ ಮಧ್ಯ ನಮಗೆ ಇಂಟರ್ಮಾಲಿಕ್ಯುಲರ್ ಸ್ಪೇಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಿಯರ್ ಪರ್ಟಿಕ್ಯುಲರ್ಲಿ ದ ಪಾರ್ಟಿಕಲ್ಸ್ ಆರ್ ಹ್ಯಾವಿಂಗ್ ಆಲ್ವೇಸ್ ಕಾನ್ಸ್ಟೆಂಟ್ ಆ್ಯಂಡ್ ರ್ಯಾಂಡಮ್ ಮೋಷನ್, ಓಕೆನಾ. ಸೊ ಹಿಯರ್ ದ ನೇಮ್ ಥಿಯರಿ ಓನ್ಲಿ, ಕೈನೆಟಿಕ್ ಥಿಯರಿ ಮೀನ್ಸ್ ಮೂವಿಂಗ್, ಓಕೆನಾ. ಸೊ ಆ ಪರ್ಟಿಕ್ಯುಲರ್ಲಿ ಆ ಮಾಲಿಕ್ಯೂಲ್ಸ್ ಮೂವ್ಮೆಂಟ್ ಹೇಗಾಗುತ್ತೆ ಅನ್ನೋದನ್ನೇ ಹೇಳೋದು. ಸೊ ಹಿಯರ್ ದ ಮಾಲಿಕ್ಯೂಲ್ಸ್ ಆರ್ ದ ಪಾರ್ಟಿಕಲ್ಸ್ ಇನ್ ಅ ಗ್ಯಾಸ್ ಮೂವ್ಸ್ ಇನ್ ಕಾನ್ಸ್ಟೆಂಟ್ ಆರ್ ರ್ಯಾಂಡಮ್ ಮೋಷನ್. Then coming to the next point, that is particles of gas move in all possible direction in a straight line, okay na. So moves in a straight line. So particularly this particles of gas ನಾವೇನು ಹೇಳ್ತೀವಿ ಅವೆಲ್ಲವೂ ಏನು
ಸ್ಪೇಸ್ ನಮಗೆ ಇಂಟರ್ಮಾಲಿಕ್ಯುಲರ್ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಇಟ್ ಕ್ಯಾನ್ ಮೂವ್ ಈಸಿಲಿ ಪರ್ಟಿಕ್ಯುಲರ್ಲಿ ಇನ್ ಎ ಸ್ಟ್ರೈಟ್ ಲೈನ್. ಓಕೆನಾ? ಸೊ ಡೈರೆಕ್ಷನ್ ವೈಸ್ ಅಂತ ನೋಡಿದ್ರೆ ಇಟ್ ಈಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಡ್ಯೂ ಟು ದ ರ್ಯಾಂಡಮ್ ಮೋಷನ್ ದೇ ಈಸಿಲಿ ಕೊಲಾಯ್ಡ್ ವಿತ್ ಈಚ್ ಅದರ್. ಓಕೆನಾ? ಅಂದರೆ ನಾವು ಒಂದು ಕಂಟೈನರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಕಂಟೈನರಲ್ಲಿ ಗ್ಯಾಸ್ನ ಫಿಲ್ ಮಾಡಿರ್ತೀವಿ. ಸೊ ದಟ್ ದೇರ್ ವಿಲ್ ಬಿ ಎ ರ್ಯಾಂಡಮ್ ಆ್ಯಂಡ್ ಕಾನ್ಸ್ಟೆಂಟ್ ಮೋಷನ್. ಸೊ ಪರ್ಟಿಕ್ಯುಲರ್ಲಿ ಇಟ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಬೈ ದಟ್ ಟೈಮ್ ದೇರ್ ವಿಲ್ ಬಿ ಎ ಕೊಲಿಷನ್ ಬಿಟ್ವೀನ್ ದ ಪಾರ್ಟಿಕಲ್ಸ್. ಓಕೆನಾ? ಪಾರ್ಟಿಕಲ್ಸ್ ಮಧ್ಯ ಕೊಲಿಷನ್ ಆಗುತ್ತೆ. ಕೊಲಿಷನ್ ಇನ್ ದ ಸೆನ್ಸ್ ಡಿಕ್ಕಿ ಹೊಡೆಯೋದು ಅಂತ ಹೇಳ್ತೀವಲ್ಲ ಅದು. ಓಕೆನಾ? ಒಂದಕ್ಕೊಂದು ಮೂಮೆಂಟಲ್ಲಿ ನಮಗೆ ರ್ಯಾಂಡಮ್ ಆಗಿ ಮೂವ್ ಆಗ್ತಿರೋದ್ರಿಂದ ಒಂದಕ್ಕೊಂದು ಮಾಲಿಕ್ಯೂಲ್ಸ್ ಏನಾಗುತ್ತೆ, ಕೊಲಾಯ್ಡ್ ಆಗುತ್ತೆ. ಕೊಲಾಯ್ಡ್ ಆಗಿ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ವಿತಿನ್ ದ ವಾಲ್ಸ್. ಓಕೆನಾ? ಕೊಲಾಯ್ಡ್ ಆಗಿ ನಮಗೆ ಅದು ಔಟ್ಸೈಡ್ ಹೋಗೋಕ್ಕಾಗಲ್ಲ. ಓಕೆನಾ? ಸೊ ವಿತಿನ್ ದ ವಾಲ್ಸ್ ಆಫ್ ಎ ಕಂಟೈನರ್ ಇಟ್ ಕೊಲೈಡ್ಸ್ ವಿತ್ ಈಚ್ ಅದರ್. ಕ್ಲಿಯರ್? ಸೊ particularly the pressure exerted during that collision, so that will be within the walls of a container. ಓಕೆನಾ? ಸೊ ಪ್ರೆಷರ್ ಏನಿರುತ್ತೆ ಅದು ವಿತಿನ್ ದ ವಾಲ್ಸ್ ಆಫ್ ಎ ಕಂಟೈನರ್ ಅಂತೇಳಿ ಹೇಳ್ತೀವಿ. ಕ್ಲಿಯರ್? ದೆನ್ ವಿ ಹ್ಯಾವ್ ಅ ನೆಕ್ಸ್ಟ್ ಪಾಸ್ಟುಲೇಟ್ ದಟ್ ಈಸ್ collision of gas molecules are perfectly elastic. ಓಕೆನಾ? ಎಲಾಸ್ಟಿಕ್ ಕೊಲಿಷನ್ ಅಂತ ಹೇಳಿ ಕರಿತೀವಿ. ಸೊ ಕೊಲಾಯ್ಡ್ ಆಗೋದು ಅಂತಂದರೆ ಒಂದಕ್ಕೊಂದು ಆ್ಯಕ್ಚುಲಿ ಡಿಕ್ಕಿ ಹೊಡೆಯೋದು. ಸೊ ಕೊಲಾಯ್ಡ್ ಆದ ತಕ್ಷಣ ದಟ್ ವಿಲ್ ಬಿ ಇನ್ ಎಲಾಸ್ಟಿಕ್, ಅಂದರೆ ಕೊಲಾಯ್ಡ್ ಆಗಿ ಎಷ್ಟು ಫೋರ್ಸಲ್ಲಿ ಅದು ಕೊಲಾಯ್ಡ್ ಆಗಿರುತ್ತೋ ಅಷ್ಟೇ ಫೋರ್ಸಲ್ಲಿ ಅದು ಸಪ್ರೇಟ್ ಆಗುತ್ತೆ. ಓಕೆನಾ? ಐ ಮೀನ್ ದೂರ ಮೂವ್ ಆಗುತ್ತೆ. ಓಕೆನಾ? ಸೊ ಹೆನ್ಸ್ ಹಿಯರ್ ದ ಕೊಲಿಷನ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇನ್ ನೇಚರ್. ಸೊ ಏನು ಅದರ ಅರ್ಥ ಅಂತಂದರೆ ದ ಟೋಟಲ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಕೊಲಿಷನ್ ಈಸ್ ಸೇಮ್. ಸೊ ಕೊಲಾಯ್ಡ್ ಆಗಬೇಕಾದ್ರೆ ಏನು ಎನರ್ಜಿ ಇರುತ್ತೋ ಎಗೇನ್ ಅದು ವಾಪಸ್ ರಿಟರ್ನ್ ಸಪ್ರೇಟ್ ಆಗಬೇಕಾದ್ರೂ ಕೂಡ ಅದೇ ಎನರ್ಜಿ ಇರುತ್ತೆ. ಅಷ್ಟು ಫೋರ್ಸಲ್ಲಿ ಅದು ನಡೀತಿರ್ತದೆ. ಸೊ ದೇರ್ ಮೇ ಬಿ ಎಕ್ಸ್ಚೇಂಜ್ ಆಫ್ ಎನರ್ಜಿ. ಸೊ ಕೊಲೈಡಿಂಗ್ ಮಾಲಿಕ್ಯೂಲ್ಸ್ ಅಂತ ಬಂದ ತಕ್ಷಣ ನಮಗೇನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ ಎನರ್ಜೀಸ್. ಆ್ಯಂಡ್ ಇವನ್ ಇಂಡಿವಿಜುವಲ್ ಎನರ್ಜಿ ಕೂಡ ಚೇಂಜಸ್. ಓಕೆನಾ? ಈಗ ಒಂದು ಮಾಲಿಕ್ಯೂಲ್ಸ್ ಫಾಸ್ಟಾಗಿ ಮೂವ್ ಆಗ್ತಿರ್ಬೋದು, ಒಂದು ಮಾಲಿಕ್ಯೂಲ್ ಸ್ಲೋ ಆಗಿ ಮೂವ್ ಆಗ್ತಿರ್ಬೋದು ಡ್ಯೂ ಟು ಸ್ಪೇಸ್. ರ್ಯಾಂಡಮ್ ಮೋಷನ್ ಆಗಿರೋದ್ರಿಂದ ಅವು ಹೇಗೆ ಬೇಕಾದರೂ ಮೂವ್ ಆಗ್ತಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಂಡಿವಿಜುವಲ್ ಎನರ್ಜಿ ಡಿಫರ್ ಆಗ್ತಿರುತ್ತೆ. ಸೊ ದಟ್ ಸಮ್ ಅಂತ ಓವರ್ ಆಲ್ ಸಮ್ ಆಫ್ ದ ಎನರ್ಜಿ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ವಿಲ್ ಬಿ ರಿಮೈನ್ ಕಾನ್ಸ್ಟೆಂಟ್. ಕ್ಲಿಯರ್? ಸೊ ಪರ್ಟಿಕ್ಯುಲರ್ಲಿ ಹಿಯರ್ ದ ಕೊಲಿಷನ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಇನ್ ನೇಚರ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಸ್ಟುಲೇಟ್. ಸೊ different particles in a gas shows different speeds and hence different kinetic energy. ಓಕೆನಾ? ಸೊ ಡಿಫ್ರೆಂಟ್ ಪಾರ್ಟಿಕಲ್ಸ್ ಇರುತ್ತೆ ಅಲ್ವಾ ನಮಗೆ. ಐ ಮೀನ್ ಟು ಸೇ ಸೇಮ್ ಪಾರ್ಟಿಕಲೇ ಬಟ್ ಡಿಫ್ರೆಂಟ್, ಬೇರೆ ಬೇರೆ ಪಾರ್ಟಿಕಲ್ ದಟ್ ಶೋಸ್ ಡಿಫ್ರೆಂಟ್ ಸ್ಪೀಡ್, ಆಸ್ ಐ ಆಲ್ರೆಡಿ ಟೋಲ್ಡ್, ಡಿಫ್ರೆಂಟ್ ಸ್ಪೀಡ್ ವಿತ್ ಆ್ಯಂಡ್ ಡಿಫ್ರೆಂಟ್ ಕೈನೆಟಿಕ್ ಎನರ್ಜಿ. ಐ ಮೀನ್ ಟು ಸೇ ರಿಸಲ್ಟ್ಸ್ ಇನ್ ಡಿಫ್ರೆಂಟ್ ಕೈನೆಟಿಕ್ ಎನರ್ಜಿ. ಸೊ ನಮಗೇನಿದೆ ಆ ಐಡೆಂಟಿಕಲ್ ಪಾರ್ಟಿಕಲ್ಸ್, ಓಕೆನಾ, ಎಲ್ಲ ನೋಡೋಕ್ಕೆ ಐಡೆಂಟಿಕಲ್ ಆಗಿರುತ್ತೆ. ಸೊ ಫಸ್ಟ್ ಪಾರ್ಟಿಕಲ್ ಸೆಕೆಂಡ್ ಪಾರ್ಟಿಕಲ್ ಅಂತ ಹೇಳಿ ಆ ರೀತಿ ಡಿಫರ್ ಮಾಡ್ತೀವಿ ಅಷ್ಟೇ. ಓಕೆನಾ? ಸೊ ಬಿಕಾಸ್ ಒಂದು ಗ್ಯಾಸ್ ಅಂತ ಬಂದ ತಕ್ಷಣ ನಮಗೆ ಐಡೆಂಟಿಕಲ್ ಆಗಿರುತ್ತೆ. ಅದೇ ವೆನ್ ವಿ ಮಿಕ್ಸ್ ಎ ಗ್ಯಾಸ್, ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂತ ಬಂದಾಗ ನಮಗೆ ಡಿಫ್ರೆಂಟ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ದೇ ಆರ್ ಪರ್ಟಿಕ್ಯುಲರ್ಲಿ ದ ಮಾಲಿಕ್ಯೂಲ್ಸ್ ಆರ್ moving in different speed and hence exhibit different kinetic energy. ಓಕೆನಾ? ಸೊ ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಮೂವಿಂಗ್ ಎನರ್ಜಿ. ಸೊ ದಟ್ ಡಿಫ್ರೆಂಟ್ ಸ್ಪೀಡಲ್ಲಿ ಅದು ಮೂವ್ ಆಗ್ತಿದ್ದಾಗ ಆಬ್ವಿಯಸ್ಲಿ ಅವುಗಳದ್ದು ಕೈನೆಟಿಕ್ ಎನರ್ಜಿ ಕೂಡ ನಮಗೆ ಡಿಫ್ರೆಂಟ್ ಆಗಿರುತ್ತೆ. ಕ್ಲಿಯರ್? ಸೊ ಯಾವಾಗ ಪಾರ್ಟಿಕಲ್ಸ್ ಕೊಲಾಯ್ಡ್ ಆಗುತ್ತೋ ಆಗ ನಮಗೇನಾಗುತ್ತೆ, ಸ್ಪೀಡ್ ಚೇಂಜ್ ಆಗುತ್ತೆ. ಇನಿಷಿಯಲ್ ಸ್ಪೀಡ್, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಪೀಡಲ್ಲಿ ಮಾಲಿಕ್ಯೂಲ್ ಮೂವ್ ಆಗ್ತಿರುತ್ತೆ, ಯಾವಾಗ ಅದು ಕೊಲಾಯ್ಡ್ ಆಗುತ್ತೆ ಅದು ಸಡನ್ನಾಗಿ ನಮಗೇನಾಗುತ್ತೆ, ಫಾಸ್ಟ್ ಇನ್ನು ಅಂದರೆ ಇನಿಷಿಯಲ್ ಸ್ಪೀಡ್ ಏನಿತ್ತು ಅದಕ್ಕಿಂತ ನಮಗೆ ಆಮೇಲೆ ಸ್ಪೀಡ್ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಇಂಡಿವಿಜುವಲ್ ಪಾರ್ಟಿಕಲ್ಸ್ದು ಕೂಡ ಸ್ಪೀಡ್ ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ದೆರ್ ವಿಲ್ ಬಿ ಎ ಡಿಫ್ರೆನ್ಸ್ ಇನ್ ದಿ ಕೈನೆಟಿಕ್ ಎನರ್ಜಿ. ಸೊ ದಿಸ್ ಹ್ಯಾಪನ್ಸ್ ಓನ್ಲಿ ವೆನ್ ಟೆಂಪ್ರೇಚರ್ ಕಾನ್ಸ್ಟೆಂಟ್. ಓಕೆನಾ? ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿದ್ದರೆ ಮಾತ್ರ ನಮಗೆ ಈ ರೀತಿ ಆಗ್ತದೆ. ಕ್ಲಿಯರ್? ಸೊ ಟೆಂಪ್ರೇಚರ್ ನಮಗೆ ವೇರಿಯೇಷನ್ ಇದ್ದಾಗ ಅಲ್ಲಿ ಕೂಡ ಅಗೈನ್ ದೇರ್ ವಿಲ್ ಬಿ ಎ ವೇರಿಯೇಷನ್. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ದಿ ಸಿಕ್ಸ್ತ್ ಪಾಯಿಂಟ್. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಇಫ್ ಎ ಮಾಲಿಕ್ಯೂಲ್ ಹ್ಯಾವಿಂಗ್ ಅ ವೇರಿಯಬಲ್ ಸ್ಪೀಡ್ ಅಂದರೆ ಡಿಫ್ರೆಂಟ್ ಸ್ಪೀಡ್ ಅಂತ. ಓಕೆನಾ? ಇಫ್ ಎ ಮಾಲಿಕ್ಯೂಲ್ ಎಕ್ಸಿಬಿಟ್ಸ್ ಅ ವೇರಿಯಬಲ್ ಫೀಲ್ಡ್ ದೆನ್ ಇಟ್ ಆಬ್ವಿಯಸ್ಲಿ ಎಕ್ಸಿಬಿಟ್ಸ್ ಅ ವೇರಿಯಬಲ್ ಕೈನೆಟಿಕ್ ಎನರ್ಜಿ. ಓಕೆನಾ? ಸೊ ವೇರಿಯಬಲ್ ಕೈನೆಟಿಕ್ ಎನರ್ಜಿ ಇನ್ ದ ಸೆನ್ಸ್ ಡಿಫ್ರೆಂಟ್ ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನಂತ ಅಂದರೆ
ದಿಸ್ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಟೆಂಪ್ರೇಚರ್. ಓಕೆನಾ. ಸೊ ನಮಗೆ ಈ ಕಂಡೀಷನ್ ಅಂತ ಬಂದ ತಕ್ಷಣ ನಮಗೇನಾಗಿರುತ್ತೆ ಅಲ್ಲಿ ಟೆಂಪ್ರೇಚರ್ ಬಂದು ಕಾನ್ಸ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಟೆಂಪ್ರೇಚರ್ ಡಿಪೆಂಡೆಂಟ್. ಓಕೆನಾ. ಸೊ ಟೆಂಪ್ರೇಚರ್ ಮೇಲೆ ಡೈರೆಕ್ಟಾಗಿ ಡಿಪೆಂಡ್ ಆಗಿರುತ್ತೆ. ಇಫ್ ವಿ ಇನ್ಕ್ರೀಸ್ ದ ಟೆಂಪ್ರೇಚರ್ ದ ಕೈನೆಟಿಕ್ ಎನರ್ಜಿ ಆಫ್ ಎ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್. ಇಫ್ ವಿ ಡಿಕ್ರೀಸ್ ದ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್. ಓಕೆನಾ. ಸೊ ಹಾಗಾಗಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಎ ಟೆಂಪ್ರೇಚರ್. ಸೊ ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರೂ ಒಂದು ಗ್ಯಾಸ್ನ ಒಂದು ಎಕ್ಸಾಕ್ಟ್ಲಿ ಒಂದು ಕಾನ್ಸ್ಟೆಂಟ್ ವಾಲ್ಯೂಮಲ್ಲಿ ನಾವು ಅದನ್ನು ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಹೀಟ್ ಮಾಡಿದಾಗ ಏನಾಗುತ್ತೆ, ದ ಪ್ರೆಷರ್ ಇನ್ಕ್ರೀಸಸ್ ಆ್ಯಂಡ್ ಈವನ್ ದ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ is also increases. That results in the collision. ಓಕೆನಾ. ಸೊ ಕೈನೆಟಿಕ್ ಎನರ್ಜಿ ನಮಗೆ ಇನ್ಕ್ರೀಸ್ ಆದಂಗೆ ಒಂದಕ್ಕೊಂದು ಮಾಲಿಕ್ಯೂಲ್ಸ್ ಏನಾಗುತ್ತೆ, ಕೊಲಿಷನ್ ಜಾಸ್ತಿ ಆಗುತ್ತೆ. ಐ ಮೀನ್ ಟು ಸೇ ಕೊಲೈಡ್ ಆಗ್ತಿರುತ್ತೆ. ಸೊ ದಟ್ ಪರ್ಟಿಕ್ಯುಲರ್ಲಿ ರಿಸಲ್ಟ್ಸ್ ಇನ್ ದಿ ಟೆಂಪ್ರೇಚರ್. ಓಕೆನಾ. ಸೊ ಏನಾಗುತ್ತೆ, ವೇರಿಯೇಷನ್ ಇನ್ ದಿ ಟೆಂಪ್ರೇಚರ್. ನಾವು ಟೆಂಪ್ರೇಚರ್ನ ವೇರಿ ಮಾಡ್ದಂಗೆ ಕೈನೆಟಿಕ್ ಎನರ್ಜಿ ಕೂಡ ವೇರಿ ಆಗುತ್ತೆ. ಹೆನ್ಸ್ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್. ಓಕೆನಾ. kinetic energy is directly proportional to temperature. So this is about the kinetic theory of gases. Totally you are having 7 postulates. ಓಕೆನಾ. ಸೊ ಇದಿಷ್ಟು ಏನು ಅಂತಂದರೆ ಆಲ್ ಆರ್ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್. ಓಕೆನಾ. ಸೊ ಪರ್ಟಿಕ್ಯುಲರ್ಲಿ ಹಿಯರ್ ದ ಕಂಪ್ಲೀಟ್ ಕಾನ್ಸೆಪ್ಟ್ ಈಸ್ ಅಂಡರ್ theoretical and it is called as a microscopic model. ಓಕೆನಾ. because we are not able to see the molecules directly, hence it is called as a microscopic model of gas. So students, next we have behavior of real gases. As we already know about ideal gas and real gas, as ideal gas it obeys PV equals nRT, that is ideal gas equation. So real gas which do not obey, it obeys only under specific condition. ಓಕೆನಾ. ಸೊ ಹೌ ದಿಸ್ ರಿಯಲ್ ಗ್ಯಾಸ್ ಡಿವಿಯೇಟ್ ಫ್ರಮ್ ಐಡಿಯಲ್ ಗ್ಯಾಸ್. ಓಕೆನಾ. ಐಡಿಯಲ್ ಗ್ಯಾಸ್ ಬಿಹೇವಿಯರ್ ಏನಿದೆ ಅದರಲ್ಲಿ ಹೇಗೆ ನಮಗೆ ರಿಯಲ್ ಗ್ಯಾಸ್ ಡಿವಿಯೇಟ್ ಆಗುತ್ತೆ ಅದರಿಂದ ಅನ್ನೋದು ಈ ಕಾನ್ಸೆಪ್ಟ್. ಓಕೆನಾ. ಕ್ಲಿಯರ್. ಸೊ ಟು ಸ್ಟಡಿ ದಿಸ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಪ್ಲಾಟ್ ಅ ಗ್ರಾಫ್. ಐ ಮೀನ್ ವಿ ಹ್ಯಾವ್ 2 graphs. ಸೊ ಫಸ್ಟ್ಲಿ ವಿ ಹ್ಯಾವ್ ಎ ಗ್ರಾಫ್ ಆಫ್ ಎ ಗ್ರಾಫ್ ಪ್ಲಾಟ್ ಬಿಟ್ವೀನ್ ಪ್ರೆಷರ್ ವಾಲ್ಯೂಮ್ ಆ್ಯಂಡ್ ಪಿ. ಓಕೆನಾ. ಪ್ರೆಷರ್ ವಾಲ್ಯೂಮ್ ಆ್ಯಂಡ್ ಪ್ರೆಷರ್. With respect to that, if we plot a graph, we are going to get a graph like this. Okay na. So particularly here we have a mixture of gases. Okay na. So several gases na ನಾವು ಕನ್ಸಿಡರ್ ಮಾಡಿ ಅದರ ಬೇಸ್ ಮೇಲೆ ನಾವೇನು ಮಾಡ್ತೀವಿ, ಇದನ್ನು ಪ್ಲಾಟ್ ಮಾಡ್ತೀವಿ. ಪರ್ಟಿಕ್ಯುಲರ್ಲಿ ದಿಸ್ ಗ್ರಾಫ್ ಈಸ್ ಬೇಸ್ಡ್ ಆನ್ ಬಾಯ್ಲ್ಸ್ ಲಾ. ಓಕೆನಾ. ಸೊ ಬಾಯ್ಲ್ಸ್ ಲಾ ಬೇಸ್ ಮೇಲೆ ನಾವು ಇದನ್ನು ಪ್ಲಾಟ್ ಮಾಡ್ತೀವಿ. ಓಕೆನಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಹಿಯರ್ ದ ಕಂಡೀಷನ್ ಈಸ್ ಅಟ್ ಬಾಯ್ಲ್ಸ್ ಲಾ ಅಂತ ಬಂದರೆ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಓಕೆನಾ. ಸೊ ಬಾಯ್ಲ್ಸ್ ಲಾ ಅಂತ ಬಂದರೆ ವಿ ಹ್ಯಾವ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಸೊ ಇಫ್ ಯು ಪ್ಲಾಟ್ ಪಿ ವಿ ವರ್ಸಸ್ ಪಿ, ಓಕೆನಾ, ಫಾರ್ ರಿಯಲ್ ಗ್ಯಾಸ್. ಓಕೆನಾ. ರಿಯಲ್ ಗ್ಯಾಸ್ ಅಂತ ಬಂದ ತಕ್ಷಣ ಇಟ್ ವಿಲ್ ಬಿ ಅ ನಾಟ್ ಸ್ಟ್ರೈಟ್ ಲೈನ್. ಓಕೆನಾ. ಸೊ ನಮಗೆ ಕರ್ವ್ ಲೈಕ್ ಬರುತ್ತೆ. ಅರ್ಥ ಆಯ್ತಾ. ಸೊ ಏನಾಗುತ್ತೆ ಅಂತಂದರೆ ನಾವು ಪರ್ಟಿಕ್ಯುಲರ್ ಆಗಿ ಐಡಿಯಲ್ ಗ್ಯಾಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಟ್ ಈಸ್ ಎಕ್ಸಾಕ್ಟ್ಲಿ ದ ಸ್ಟ್ರೈಟ್ ಲೈನ್ ವಿಚ್ ಇಸ್ ಪ್ಯಾರಲಲ್ ಟು ದಿ ಎಕ್ಸ್ ಆ್ಯಕ್ಸಿಸ್. ಈ ಎಕ್ಸ್ ಆ್ಯಕ್ಸಿಸ್ ಏನಿದೆ ಅದಕ್ಕೆ ಎಕ್ಸಾಕ್ಟ್ ಪ್ಯಾರಲಲ್ ಆಗಿರುತ್ತೆ. ದಟ್ ವಿಲ್ ಬಿ ದಿ ಐಡಿಯಲ್ ಗ್ಯಾಸ್. ಓಕೆನಾ. ಸೊ ನಾವಿಲ್ಲಿ ಡಿವಿಯೇಷನ್ ಹೇಗಾಗುತ್ತೆ, ಹಿಯರ್ ವಿ ಹ್ಯಾವ್ ಎ 2 types ಆಫ್ ಡಿವಿಯೇಷನ್. ಓಕೆನಾ. ಪಾಸಿಟಿವ್ ಡಿವಿಯೇಷನ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್. ಸೊ ಇದು ನಮಗೆ ಸ್ಟ್ಯಾಂಡರ್ಡ್ ಅಥವಾ ರೆಫರೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಐಡಿಯಲ್ ಗ್ಯಾಸ್. ಇಲ್ಲಿ ನಮಗೆ ಪರ್ಟಿಕ್ಯುಲರ್ಲಿ ಇಫ್ ವಿ ಕನ್ಸಿಡರ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್, ದೀಸ್ 2 curves, ಸಿ ದೀಸ್ 2 curve ಆರ್ ಸ್ಟ್ರೇಟ್ ಲೈನ್, ಬಟ್ ಎಕ್ಸಾಕ್ಟ್ಲಿ ಈ ಥರ ಅಲ್ಲ. ಐ ಮೀನ್ ಟು ಸೇ ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿದ್ದರೆ ದಟ್ ಈಸ್ ಐಡಿಯಲ್ ಗ್ಯಾಸ್, ದಟ್ ಈಸ್ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಇಫ್ ವಿ ಕನ್ಸಿಡರ್ ಹೈಡ್ರೋಜನ್ ಆ್ಯಂಡ್ ಹೀಲಿಯಮ್, ಸೊ ಈ ರೀತಿ ನಮಗೆ ಕರ್ವ್ ಇರುತ್ತೆ. ಓಕೆನಾ. ಇಲ್ಲಿ ಏನಂತಂದರೆ ದಟ್ ಈಸ್ ಆ್ಯಸ್ ದ ಪ್ರೆಷರ್ ಇನ್ಕ್ರೀಸಸ್ the value of PV also increases. ಓಕೆನಾ. ಪ್ರೆಷರ್ ಇನ್ಕ್ರೀಸ್ ಆದಂಗೆ ವ್ಯಾಲ್ಯೂ ಆಫ್ PV ಕೂಡ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಕ್ಲಿಯರ್. ಸೊ ಐಡಿಯಲ್ ಗ್ಯಾಸ್ ಅಂತ ಬಂದರೆ ನಮಗೆ ಕಾನ್ಸ್ಟೆಂಟ್. ಅದೇ ನಿಮಗೆ ಈ ಹೈಡ್ರೋಜನ್ ಮತ್ತು ಹೀಲಿಯಮ್ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರೆಷರ್ ಇನ್ಕ್ರೀಸ್ ಆದಂಗೆ ನಮಗೇನಾಗುತ್ತೆ, PV ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಕ್ಲಿಯರ್. ಸೊ ಆ್ಯಸ್ ಪ್ರೆಷರ್ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ PV ಆಲ್ಸೋ ಇನ್ಕ್ರೀಸಸ್. ಓಕೆನಾ. ಹೆನ್ಸ್ ಇಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಹಾಗಾಗಿ ನಾವು ಇದನ್ನು ಪಾಸಿಟಿವ್ ಡಿವಿಯೇಷನ್ ಅಂತ ಹೇಳಿ ಕರಿತೀವಿ. ಯು ಕಮ್ ಅಕ್ರಾಸ್ ದಿಸ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ CH4, ದಟ್ ಈಸ್ ಮೀಥೇನ್. ಸೊ ಈ ಟೈಪಲ್ಲಿ ನಾವು ಪ್ಲಾಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಕರ್ವ್ ಲೈಕ್ ದಿಸ್. ಈ ರೀತಿ ನಮಗೆ ಅಂದರೆ
ಐಡಿಯಲ್ ಗ್ಯಾಸಿಗಿಂತ ಕಡಿಮೆ ಬಂದು ಆಮೇಲಿಂದ ಹೋಗುತ್ತೆ. ಓಕೆನಾ? ಸೊ ಇದನ್ನು ನಾವು ನೆಗೆಟಿವ್ ಡಿವಿಯೇಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಸೊ ಈ ರೀತಿ ಕರ್ವ್ ಕೆಳಗಡೆ, ಐ ಮೀನ್ ಟು ಸೇ ರೆಫರೆನ್ಸ್ ಐಡಿಯಲ್ ಗ್ಯಾಸ್ ಏನಿದೆ ಅದ್ರ ಕೆಳಗಡೆ ಬಂದು ಹೋಗುತ್ತೆ. ಸೊ ಹಿಯರ್ ಪರ್ಟಿಕ್ಯುಲರ್ಲಿ ವಾಟ್ ವಿಲ್ ಹ್ಯಾಪನ್ ಹಿಯರ್ ಇನ್ ದ ಫಸ್ಟ್, the PV value decreases with the increase in the pressure, right? So pressure increase ಆದಂಗೆ ನಮಗೆ PV value decrease ಆಗ್ತಾ ಬರ್ತಿದೆ. See here, so pressure increase ಆದಂಗೆ ನಮಗೆ ಇಲ್ಲಿ PV value ಫಸ್ಟು ಡಿಕ್ರೀಸ್ ಆಗ್ತಾ ಬರುತ್ತೆ. whereas next it reaches the minimum value, ಎಕ್ಸಾಕ್ಟ್ಲಿ ಒಂದು ಮಿನಿಮಮ್ ವ್ಯಾಲ್ಯೂ ರೀಚ್ ಆಗಿ ಅದಾದಮೇಲೆ ನೆಕ್ಸ್ಟ್ ಅಗೈನ್ ಇಟ್ ಸ್ಟಾರ್ಟ್ ಇನ್ಕ್ರೀಸಸ್. ಓಕೆನಾ? ಸೊ ಫಸ್ಟು ನಮಗೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಹ್ಯಾಸ್ ವಿ ಇನ್ಕ್ರೀಸ್ ಪ್ರೆಷರ್ ದ ಪಿ ವಿ ವ್ಯಾಲ್ಯೂ ಡಿಕ್ರೀಸಸ್ ಲೈಕ್ ದಿಸ್ ಆ್ಯಂಡ್ ಇಟ್ ಅಟೈನ್ಸ್ ಅ ಮಿನಿಮಮ್ ವ್ಯಾಲ್ಯೂ ಆ್ಯಂಡ್ ಅಗೈನ್ ಇಟ್ ಲೇಟರ್ ಇನ್ಕ್ರೀಸಸ್. ಓಕೆನಾ? ಸೊ ಅದು ಮತ್ತೆ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ದಿಸ್ ಕರ್ವ್ ಕ್ರಾಸಸ್ ದ ಐಡಿಯಲ್ ಗ್ಯಾಸ್ ಲೈನ್ ಅಲ್ವಾ? ಇಲ್ಲಿ ಏನಿದೆ ಐಡಿಯಲ್ ಗ್ಯಾಸ್, ಆ ಲೈನ್ನ ನಮಗೆ ಈ ಕರ್ವ್ ಕ್ರಾಸ್ ಮಾಡುತ್ತೆ. ಹೆನ್ಸ್ ಇಟ್ ಶೋಸ್ ಅ ಪಾಸಿಟಿವ್ ಡಿವಿಯೇಷನ್. ಓಕೆನಾ? ಇಲ್ಲಿಗೆ ಬಂದಾಗ ನಮಗೆ ನೆಗೆಟಿವ್ ಇತ್ತು. ಓಕೆನಾ? ಬಿಕಾಸ್ ಪಿ ವಿ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ವೆರಾಸ್ ಒನ್ಸ್ ಇಟ್ ರೀಚಸ್ ದ ಮಿನಿಮಮ್ ವ್ಯಾಲ್ಯೂ ಲೇಟರ್ ದ ಪಿ ವಿ ವ್ಯಾಲ್ಯೂ ಇನ್ಕ್ರೀಸಸ್. ಸೊ ನೌ ಇಟ್ ಶೋಸ್ ಪಾಸಿಟಿವ್ ಡಿವಿಯೇಷನ್. ಓಕೆನಾ? ಸೊ ಇದು ನಮಗೆ ನೆಗೆಟಿವ್ ಆಗಿ ತೋರಿಸ್ತಿದೆ. ಐ ಮೀನ್ ಟು ಸೇ ನೆಗೆಟಿವ್ ಡಿವಿಯೇಟ್ ಆಗುತ್ತೆ ಇನಿಷಿಯಲಿ, ಬಟ್ ಲೇಟರ್ it gives positive deviation. Okay na? Hence, so this real gas do not follow ideal gas equation. Okay na? Particularly in all condition alli namige ee real gas ideal gas nature na exhibit madala. Okay na? As I already told in the definition, real gas, those are the gas which do not obey ideal gas in all condition. Okay na? Ella condition allu namige ideal gas agi behave madala. Clear? So this is about the first graph. Next, coming to the second graph, that is if we plot a graph of pressure versus volume. So pressure versus volume ನಾವು graph plot ಮಾಡಿದ್ರೆ we are going to get a curve like this. ಓಕೆನಾ? ಸೊ ಈ ರೀತಿ ನಮಗೆ ಸಿಕ್ಕುತ್ತೆ. ಅದನ್ನು ಡೈರೆಕ್ಟಾಗಿ ನಾವು ಒಂದು ರಿಯಲ್ ಗ್ಯಾಸ್, ಒಂದು ಐಡಿಯಲ್ ಗ್ಯಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಯಾವುದು ನಮಗೆ ಪರ್ಟಿಕ್ಯುಲರ್ಲಿ ಬಾಯ್ಲ್ಸ್ ಲಾನ, ಐ ಮೀನ್ ಟು ಸೇ ಪ್ರೆಷರ್ ವರ್ಸಸ್ ವಾಲ್ಯೂಮ್ ಅಂತ ಬಂದ ತಕ್ಷಣ, ಐ ಮೀನ್ ಪ್ರೆಷರ್ ಮತ್ತು ವಾಲ್ಯೂಮ್ ರಿಲೇಷನ್ಶಿಪ್ ಅಟ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂತ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಬಾಯ್ಲ್ಸ್ ಲಾ, ರೈಟ್? ಸೊ ಹಾಗಾಗಿ ದ ಐಡಿಯಲ್ ಗ್ಯಾಸ್ ಹಿಯರ್ ದಟ್ ಎಕ್ಸಾಕ್ಟ್ಲಿ ರೆಫರ್ಸ್ ಟು ಬಾಯ್ಲ್ಸ್ ಲಾ, ವೆರಾಸ್ ರಿಯಲ್ ಗ್ಯಾಸ್ ದಟ್ ಡು ನಾಟ್ ಒಬೆ ಬಾಯ್ಲ್ಸ್ ಲಾ ಅಂತ ಹೇಳಿ ಹೇಳ್ತೀವಿ. ಆರ್ ಎಲ್ಸ್ ನಾವು ಅದನ್ನು ಎಕ್ಸ್ಪೆರಿಮೆಂಟಲ್ ಡೇಟಾ ಅಂತ ಹೇಳಿ ಕರಿತೀವಿ. Clear? So here particularly at high pressure the measured volume is more than the calculated volume. Okay na? So at low pressure the measured and calculated volume are almost same each other. Understood? So ಟೆಂಪ್ರೇಚರ್ ನಮಗೆ ಪ್ರೆಷರ್ ನಮಗೆ ಜಾಸ್ತಿ ಇದ್ದಾಗ ಆ ಮೆಷರ್ಡ್ ವಾಲ್ಯೂಮ್ ಏನಿದೆ ದಟ್ ವಿಲ್ ಬಿ ಮೋರ್ ದ್ಯಾನ್ ದಿ ಕ್ಯಾಲ್ಕುಲೇಟೆಡ್. ಇಲ್ಲಿ ನಮಗೆ ಥಿಯರಿಟಿಕಲ್ ಮತ್ತು ಎಕ್ಸ್ಪೆರಿಮೆಂಟಲ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ದಿಸ್ ಐಡಿಯಲ್ ಗ್ಯಾಸ್ ಪರ್ಟಿಕ್ಯುಲರ್ಲಿ ಇಟ್ ಆ್ಯಕ್ಟ್ಸ್ ಆಸ್ ಎ ಥಿಯರಿಟಿಕಲ್, ವೆರಾಸ್ ರಿಯಲ್ ಗ್ಯಾಸ್ ಆ್ಯಕ್ಟ್ಸ್ ಆಸ್ ಎ ಎಕ್ಸ್ಪೆರಿಮೆಂಟಲ್. ಓಕೆನಾ? ಸೊ ಆ ಕಂಡೀಷನ್ನಲ್ಲಿ ನಮಗೆ ಈ ರೀತಿ ವೇರಿಯೇಷನ್ ಆಗುತ್ತೆ. ಹೈ ಪ್ರೆಷರ್ ಅಂತ ಬಂದ ತಕ್ಷಣ ಏನಿದೆ ಎಕ್ಸಾಕ್ಟ್ಲಿ ಮೆಷರ್ಡ್ ವಾಲ್ಯೂಮ್ ದಟ್ ವಿಲ್ ಬಿ ಮೋರ್ ದ್ಯಾನ್ ದಿ ಕ್ಯಾಲ್ಕುಲೇಟೆಡ್ ವಾಲ್ಯೂಮ್. ಓಕೆನಾ? ವೆರಾಸ್ ಲೋ ಪ್ರೆಷರ್ ಅಂತ ಬಂದಾಗ ದಟ್ ಮೆಷರ್ಡ್ ವಾಲ್ಯೂಮ್ ಆ್ಯಂಡ್ ಕ್ಯಾಲ್ಕುಲೇಟೆಡ್ ವಾಲ್ಯೂಮ್ ಆರ್ ಬೋತ್ ಆರ್ ಸೇಮ್. ಓಕೆನಾ? ಆಲ್ಮೋಸ್ಟ್ ಸೇಮ್ ಅಪ್ರೋಚ್ ಮಾಡ್ದಂಗೆ. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ದಿ ವೇರಿಯೇಷನ್. ಸೊ ದಿಸ್ ಇಲ್ಲಿ ನಮಗೆ ಏನಾಗುತ್ತೆ, ದಿಸ್ ಕರ್ವ್ ರೆಪ್ರೆಸೆಂಟ್ಸ್ ದ ರಿಯಲ್ ಗ್ಯಾಸ್ ಆ್ಯಂಡ್ ದಿಸ್ ಕರ್ವ್ ದಿ ಐಡಿಯಲ್ ಗ್ಯಾಸ್. ಜಸ್ಟ್ ನಮಗೆ ಅದು ಡಿವಿಯೇಟ್ ಆಗ್ತದೆ. ಓಕೆನಾ? ದಟ್ ಪರ್ಟಿಕ್ಯುಲರ್ ಕಂಡೀಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ಡಿವಿಯೇಷನ್ ಫ್ರಮ್ ದಿ ಐಡಿಯಲ್ ಬಿಹೇವಿಯರ್. So students, particularly this deviation, we have some questions regarding this deviation. Why do this gas deviate from the ideal behavior? ಹೌದಲ್ವಾ? ಯಾಕೆ ನಮಗೆ ಐಡಿಯಲ್ ಗ್ಯಾಸ್ ಬಿಹೇವಿಯರಿಂದ ಡಿವಿಯೇಟ್ ಆಗುತ್ತೆ ಆ್ಯಂಡ್ ವಾಟ್ ಆರ್ ದ ಕಂಡೀಷನ್ಸ್? ಓಕೆನಾ? ಸೊ ಯಾಕೆ ನಮಗೆ ಡಿವಿಯೇಷನ್ ಆಗಬೇಕಾದ್ರೆ ಯಾವುದೆಲ್ಲ ಕಂಡೀಷನ್ಸ್ ಇದೆ ಅನ್ನೋದನ್ನು ನಮಗೆ ಕಾನ್ಸೆಪ್ಟ್ ಬರ್ತದೆ, ಕ್ವೆಶನ್ಸು. ಸೊ ಅದಕ್ಕೆ ನಾವು ಬೇಸ್ಡ್ ಆನ್ ಕೈನೆಟಿಕ್ ಥಿಯರಿ ವಿ ಕ್ಯಾನ್ ಎಕ್ಸ್ಪ್ಲೇನ್. ಓಕೆನಾ? ಸೊ ವಿ ಹ್ಯಾವ್ ಪರ್ಟಿಕ್ಯುಲರ್ಲಿ ಟೂ ಅಸಂಪ್ಷನ್ಸ್, ದಟ್ ಈಸ್ ದೇರ್ ಇಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್, ದೆನ್ ವಾಲ್ಯೂಮ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಹ್ಯಾವಿಂಗ್ ನೆಗ್ಲಿಜಿಬಲ್ ಸ್ಮಾಲ್. ಓಕೆನಾ? ನೆಗ್ಲಿಜಿಬಲ್ ಮಾಸ್ ಅಂತ ಹೇಳ್ತೀವಿ. ಸೊ ಆ ಎರಡು ಕಾನ್ಸೆಪ್ಟ್ ಬೇಸ್ ಮೇಲೆ ನಮಗೆ ಇಲ್ಲಿ ಕ್ಲಿಯರಾಗಿ ಅರ್ಥ ಆಗ್ತದೆ. ಏನಂತ ಅಂದರೆ ಪರ್ಟಿಕ್ಯುಲರ್ಲಿ ಹಿಯರ್ ಮೇನ್ಲಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್, there is no force of attraction between the molecules of a gas
ಅಟ್ ನಾರ್ಮಲ್ ಕಂಡೀಷನ್ ಅಂತ ಹೇಳ್ತೀವಲ್ಲ, ಆ್ಯಕ್ಚುಲಿ ದಟ್ ಈಸ್ ಕರೆಕ್ಟ್. ಓಕೆನಾ. ಸೊ ಬಿಕಾಸ್ ಗ್ಯಾಸ್ ಕನ್ಸಿಡರ್ ಮಾಡಿದಾಗ ವಿ ಕ್ಯಾನ್ ನಾಟ್ ಲಿಕ್ವಿಫೈ. ಸೊ ಗ್ಯಾಸ್ ಅಂತ ಬಂದರೆ ವಿ ಕ್ಯಾನ್ ಈಸಿಲಿ ಲಿಕ್ವಿಫೈ. ಓಕೆನಾ. ಅದೇ ನಮಗೆ ಲಿಕ್ವಿಡ್ಸ್ ಅಂತ ಬಂದರೆ ನಮಗೆ ಅದನ್ನು ಲಿಕ್ವಿಫೈ ಮಾಡೋಕ್ಕಾಗಲ್ಲ. ಗ್ಯಾಸ್ನ ಲಿಕ್ವಿಫೈ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಎಕ್ಸರ್ಟ್ ಸಮ್ ಪ್ರೆಷರ್. ಹೈ ಪ್ರೆಷರಲ್ಲಿ ನಾವು ಅದನ್ನು ಹೈ ಪ್ರೆಷರ್ ಎಕ್ಸರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ನಮಗೆ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ಸೊ ದಟ್ ಇಟ್ ವಿಲ್ ಬಿ ಲೇಟರ್ ಕೂಲ್ಡ್ ಆ್ಯಂಡ್ ಕಂಪ್ರೆಸ್ಡ್. ಓಕೆನಾ. ಸೊ ನಮಗೆ ಓವರಾಲ್ ಕಂಪ್ರೆಸ್ ಆಗುತ್ತೆ. ಓಕೆನಾ. ವಾಲ್ಯೂಮ್ ನಮಗೆ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಇನ್ ದ ಸೆನ್ಸ್ ಕಂಪ್ರೆಷನ್ ಅಂತೇಳಿ ಹೇಳ್ತೀವಿ. ಓಕೆನಾ. ಆ್ಯಸ್ ವಿ ಇನ್ಕ್ರೀಸ್ ಪ್ರೆಷರ್ ದ ವಾಲ್ಯೂಮ್ ಡಿಕ್ರೀಸಸ್. ವಾಲ್ಯೂಮ್ ಡಿಕ್ರೀಸಸ್ ಈಸ್ ನಥಿಂಗ್ ಬಟ್ ದ ಗ್ಯಾಸ್ ಇಸ್ ಕಂಪ್ರೆಸ್ಡ್ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ದ ಗ್ಯಾಸ್ ಕ್ಯಾನ್ ಈಸಿಲಿ ಲಿಕ್ವಿಫೈ ಅಂತ. ಓಕೆನಾ. ಸೊ ಅದೇ ನಿಮಗೆ ಲಿಕ್ವಿಡ್ ಅಂತ ಬಂದ ತಕ್ಷಣ ವಿ ಕ್ಯಾನ್ ನಾಟ್ ಕಂಪ್ರೆಸ್. ಸೊ ನಾವು ಅದನ್ನು ಈಸಿಯಾಗಿ ಕಂಪ್ರೆಸ್ ಮಾಡಲಿಕ್ಕೆ ಆಗಲ್ಲ. ಸೊ ಪರ್ಟಿಕ್ಯುಲರ್ಲಿ ಹಿಯರ್ ದಟ್ ವೈ ವಿ ಕೆನಾಟ್ ಕಂಪ್ರೆಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇನ್ ಲಿಕ್ವಿಡ್ ದೇರ್ ವಿಲ್ ಬಿ ಅ ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆನಾ. ಸೊ ಕಂಪ್ಯಾರಿಟಿವ್ಲಿ ಗ್ಯಾಸಿಗೆ ಕಂಪೇರ್ ಮಾಡಿದ್ರೆ ನಮಗೆ ಲಿಕ್ವಿಡ್ ಅಂತ ಬಂದರೆ ವಿ ಹ್ಯಾವ್ ಅ ಮ್ಯಾಕ್ಸಿಮಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್. ಓಕೆನಾ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ವಾಲ್ಯೂಮ್ ನಮಗೆ ಕಡಿಮೆ ಇರೋದ್ರಿಂದ ನಮಗೆ ಎಕ್ಸಾಕ್ಟ್ಲಿ ಅದನ್ನು ನಾವು ಕಂಪ್ರೆಸ್ ಮಾಡೋಕ್ಕಾಗಲ್ಲ. ಕ್ಲಿಯರ್. ಸೊ ವಾಲ್ಯೂಮ್ ಕೂಡ ನಮಗೆ ಕಡಿಮೆ ಇರೋದ್ರಿಂದ ಆಸ್ ವಿ ಚೇಂಜ್ ಪ್ರೆಷರ್ ಆಲ್ಸೋ ವಿ ಕೆನಾಟ್ ಕಂಪ್ರೆಸ್ ದಿ ಲಿಕ್ವಿಡ್. ಓಕೆನಾ. ಸೊ ಹಾಗಾಗೇ ಓನ್ಲಿ ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸಬಲ್ ಅಂತ ಹೇಳ್ತೀವಿ. ಕ್ಲಿಯರ್. ಸೊ this deviation, real gases shows deviation from the ideal gas. That is mainly because of the interaction between the molecules. ಓಕೆನಾ. ಮಾಲಿಕ್ಯೂಲ್ಸ್ ಇಂಟರಾಕ್ಷನ್ ಏನಿದೆ ಅದ್ರ ಬೇಸ್ ಮೇಲೆ ನಮಗೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಸೊ ಹೈ ಪ್ರೆಷರ್ನ ನಾವು ಹೈ ಪ್ರೆಷರ್ನ ನಾವು ಮಾಲಿಕ್ಯೂಲ್ಸಿಗೆ ಇಂಟ್ರಡ್ಯೂಸ್ ಮಾಡಿದಾಗ ಏನಾಗುತ್ತೆ, ಮಾಲಿಕ್ಯೂಲ್ಸ್ ಬಿಕಮ್ಸ್ ವೆರಿ ಕ್ಲೋಸ್ ಟು ಈಚ್ ಅದರ್. ಕ್ಲೋಸ್ ಆದ ತಕ್ಷಣ ಏನಾಗುತ್ತೆ, ಮಾಲಿಕ್ಯುಲರ್ ಇಂಟರಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದೇ ಹೈ ಪ್ರೆಷರ್ ಅಂತ ಬಂದ ತಕ್ಷಣ ನಮಗೇನಾಗುತ್ತೆ, ಇಂಟರಾಕ್ಷನ್ ಜಾಸ್ತಿ ಆದಾಗ ಮೂಮೆಂಟ್ ಆಗ್ತಿರುತ್ತೆ. ಅವು ವಾಲ್ಸ್ ಏನಿದೆ ಕಂಟೈನರ್ ವಾಲ್ಸಿಗೆ ಅವು ಸ್ಟ್ರೈಕ್ ಆಫ್ ಮಾಡ್ತಿರಲ್ಲ. ಓಕೆನಾ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಎಕ್ಸಾಕ್ಟ್ಲಿ ಅದು ರಿಟರ್ನ್ ವಾಪಸ್ ಬರ್ತಾ ಇರುತ್ತೆ. ಸೊ ದಟ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದಿ ಅಟ್ರಾಕ್ಟಿವ್ ಫೋರ್ಸಸ್. ಓಕೆನಾ. ಸೊ ಮೇನ್ಲಿ ದಿಸ್ ಡಿವಿಯೇಷನ್ ಈಸ್ ಡಿಫರ್ ಆರ್ ಚೇಂಜ್ ದಟ್ ಈಸ್ ಆನ್ ಪ್ರೆಷರ್. ಓಕೆನಾ. ಸೊ ಮೇನ್ಲಿ ನಮಗೆ ಪ್ರೆಷರ್ ಇಂಟರ್ಫಿಯರ್ ಆಗುತ್ತೆ. ಕ್ಲಿಯರ್. ಸೊ ದಟ್ ಚೇಂಜ್ ಇನ್ ಪ್ರೆಷರ್ ಅದನ್ನು ನಾವು ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ದಟ್ ಈಸ್ ಪಿ ಐಡಿಯಲ್ is equal to P real plus AN square by V square. ಓಕೆನಾ. P ideal is equal to P real AN square by V square. So particularly P ideal, that is pressure of ideal gas, then pressure of real gas ಅಂತ ಹೇಳ್ತೀವಿ. A is a constant. ಓಕೆನಾ. ಏನ ನಾವು ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ಸಿಮಿಲರ್ಲಿ ವಿ ಹ್ಯಾವ್ ದಿಸ್ ಇಸ್ ಅಬೌಟ್ ದಿ ಪ್ರೆಷರ್ ಕರೆಕ್ಷನ್. ಓಕೆನಾ. ಸೊ ಇದನ್ನು ಪ್ರೆಷರ್ ಕರೆಕ್ಷನ್ ಅಂತ ಹೇಳಿ ಕರಿತೀವಿ. ಸಿಮಿಲರ್ಲಿ ವಿ ಹ್ಯಾವ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಆಲ್ಸೋ. ನಮಗೆ ಇವನ್ ಹೇಗೆ ಒಂದು ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸಿಂದ ಡಿವಿಯೇಟ್ ಆಗುತ್ತೆ ಅನ್ನೋದಕ್ಕೆ ಪ್ರೆಷರ್ ಡಿಪೆಂಡೆಂಟ್ ಇರುತ್ತೋ, ಸೇಮ್ ನಮಗೆ ವಾಲ್ಯೂಮ್ ಕೂಡ ಇಂಟರ್ಫಿಯರ್ ಆಗುತ್ತೆ. ಓಕೆನಾ. ವಾಲ್ಯೂಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಡಿವಿಯೇಷನ್ ಫ್ರಮ್ ದಿ ಐಡಿಯಲ್ ಬಿಹೇವಿಯರ್. ಕ್ಲಿಯರ್. ಸೊ ಪರ್ಟಿಕ್ಯುಲರ್ಲಿ ಹಿಯರ್ ದ ವಾಲ್ಯೂಮ್ ಅಂತ ಬಂದ ತಕ್ಷಣ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅದೇನು ವೇರಿಯೇಷನ್ ಆಗ್ತಿದೆ, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಎ ವಾಲ್ಯೂಮ್ ಕರೆಕ್ಷನ್ ದಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟೆಡ್ ಆಸ್, ದಟ್ ಈಸ್ ವಾಲ್ಯೂಮ್ ಕರೆಕ್ಷನ್ that is represented as P plus AN square by V square minus V minus NB is equal to nRT. Okay na. So this is A constant, here B also constant. Okay na. A and B both are constant. ಅಂಡರ್ಸ್ಟುಡ್. ಸೊ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಅಂದರೆ ಪ್ರೆಷರ್ ಮತ್ತು ವಾಲ್ಯೂಮ್ ಎರಡೂ ಕೂಡ ನಮಗೆ ಒಂದು ರಿಯಲ್ ಗ್ಯಾಸ್ ಐಡಿಯಲ್ ಗ್ಯಾಸಿಂದ ಡಿವಿಯೇಟ್ ಆಗೋಕ್ಕೆ ಇಂಟರ್ಫಿಯರ್ ಆಗುತ್ತೆ. ಸೊ ದಟ್ ಕರೆಕ್ಷನ್ ವಿ ಆರ್ ಗೋಯಿಂಗ್ ಟು ಡೂ ಬೈ ಇಂಟ್ರೊಡ್ಯೂಸಿಂಗ್ ಎ ಕಾನ್ಸ್ಟೆಂಟ್ ದಟ್ ಈಸ್ ಎ ಆ್ಯಂಡ್ ಬಿ. ಓಕೆನಾ. ಇನ್ನೆಲ್ಲ ಬೇರೆ ವೇರಿಯೇಬಲ್ಸ್ ಗೊತ್ತಿರುತ್ತೆ. ಸೊ ದಿಸ್ ಎ ಆ್ಯಂಡ್ ಬಿ ಟರ್ಮ್ಸ್ ಆರ್ ಇಂಟ್ರೊಡ್ಯೂಸ್ಡ್ ಆರ್ ಓವರ್ ಆಲ್ ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದು ದಟ್ ಈಸ್ ಡನ್ ಬೈ ವ್ಯಾನ್ ಡರ್ ವಾಲ್
he is one of a scientist. So hence we are going to call A and B as a van der Waals constant. Okay na? So van der Waals constant anta karitivi, where A is the, that is nothing but the measure of a magnitude of intermolecular attractive forces. Okay na? That particularly related to the magnitude of intermolecular force. Intermolecular force. Whereas if you come across B, we are going to call it as co-volume or excluded volume ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಸೊ ದಟ್ ಈಸ್ co-volume or excluded volume. What is this co-volume or excluded volume? So there will be a change in the volume. ಓಕೆನಾ? ಸೊ ಏನಾಗುತ್ತೆ ಅಂತಂದರೆ, ಇನ್ಸ್ಟೆಡ್ ಆಫ್ ನಮಗೆ ವಾಲ್ಯೂಮ್ ವೇರಿಯೇಷನ್ ಬಂದಾಗ, ಇನ್ಸ್ಟೆಡ್ ಆಫ್ ಮೂವಿಂಗ್ ದ ಪಾರ್ಟಿಕಲ್ಸ್ ವಿಲ್ ಕೊಲಾಯ್ಡ್ ಈಚ್ ಅದರ್. ಓಕೆನಾ? ಆಗ ಕಂಪ್ರೆಸ್ ಆದಾಗ ಮತ್ತು ಕೊಲಿಷನ್ಸ್ ಆದಾಗ ದೇರ್ ವಿಲ್ ಬಿ ಎ ಚೇಂಜ್ ಇನ್ ದಿ ವಾಲ್ಯೂಮ್. ದಟ್ ಈಸ್ ನಥಿಂಗ್ ಬಟ್ ದಿ ಎಕ್ಸ್ಕ್ಲೂಡೆಡ್ ವಾಲ್ಯೂಮ್ ಅಥವಾ ಏನಂತ ಕರಿತೀವಿ, ಕೋ ವಾಲ್ಯೂಮ್ ಅಂತ ಹೇಳಿ ಕರಿತೀವಿ. ಅಂದರೆ ಟೋಟಲ್ ವಾಲ್ಯೂಮ್ ಏನಿದೆ ಅದನ್ನು ಕಂಪೇರ್ ಮಾಡಿದ್ರೆ ನಮಗಿದು ಕಡಿಮೆ ಇರುತ್ತೆ. ಓಕೆನಾ? ಕ್ಲಿಯರ್? ಸೊ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬಿ, ದಟ್ ಈಸ್ ಕೋ ವಾಲ್ಯೂಮ್ ಆರ್ ಎಕ್ಸ್ಕ್ಲೂಡೆಡ್ ವಾಲ್ಯೂಮ್. ಸೊ ಫೈನಲಿ ಈ ಎರಡೂ ಕಾನ್ಸ್ಟೆಂಟ್ಗಳನ್ನ ವ್ಯಾನ್ ಡೆರ್ ವಾಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಜಸ್ಟ್ ಬೈ ಡೂಯಿಂಗ್ ಕರೆಕ್ಷನ್ಸ್, ದಟ್ ಈಸ್ ಪ್ರೆಷರ್ ಕರೆಕ್ಷನ್ ಆ್ಯಂಡ್ ವಾಲ್ಯೂಮ್ ಕರೆಕ್ಷನ್. ಸೊ ಪರ್ಟಿಕ್ಯುಲರ್ಲಿ ಎ with respect to pressure correction and B with respect to a volume correction. So particularly at very low temperature and high pressure is applicable for real gas. Okay na? So real gas anta ಬಂದ ತಕ್ಷಣ ನಮಗೆ only it obeys all laws under condition that is low temperature and high pressure. ಓಕೆನಾ? ಸೊ ಟೆಂಪ್ರೇಚರ್ ಕಡಿಮೆ ಇದ್ದು ಹೈ ಪ್ರೆಷರ್ ಇದ್ದಾಗ ಮಾತ್ರ. ಸೊ ದೋಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ದಟ್ ದಿಸ್ ರಿಯಲ್ ಗ್ಯಾಸ್ ಒಬೇಸ್ ಲಾ, ಆಲ್ ದ ಲಾಸ್. ಓಕೆನಾ? ಸೊ ಯಾವಾಗ ದಟ್ ಡಿವಿಯೇಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆ್ಯಸ್, ಐ ಮೀನ್ ಟು ಸೇ ಅದು ಎಷ್ಟು ಡಿವಿಯೇಷನ್ ಆಗುತ್ತಲ್ಲ, ಸೊ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆ್ಯಸ್ ಕಂಪ್ರೆಸಬಿಲಿಟಿ ಫ್ಯಾಕ್ಟರ್. ಓಕೆನಾ? ಕಂಪ್ರೆಸಬಿಲಿಟಿ ಫ್ಯಾಕ್ಟರ್. Understood? So that deviation we are going to call, or we are going to measure in terms of compressibility factor, that is given by the letter Z. Okay na? Z is called as compressibility factor. So we have a compressibility factor that is Z is equal to, that is given by PV by nRT. Okay na? So PV by nRT. With respect to pressure, volume and nRT, we have a relationship that is PV equals nRT, that is ideal gas equation. So our ideal gas in the real gas deviate aguttala, that deviation we are going to call it as compressibility factor, and it is represented by letter Z, and it is called as PV by nRT. I mean it is given by PV by nRT. So we know that Z is equal to PV by nRT, that is compressibility factor, right? So particularly for ideal gas anta ಬಂದ ತಕ್ಷಣ that is Z is equal to 1. Okay na? As we already know ideal gas equation, PV equals nRT, right? So hence for ideal gas Z value is equal to 1. So when we plot a graph of Z versus P, so Z ಮತ್ತು P ಜೊತೆಗೆ ನಾವು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಕರ್ವ್ ಲೈಕ್ ದಿಸ್. ಮೀನ್ಸ್ ಒನ್ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂತ ಕನ್ಸಿಡರ್ ಮಾಡಿದಾಗ ನಾವು Z ವರ್ಸಸ್ P ಪ್ಲಾಟ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ graph like this. So here we have an ideal gas that is exactly parallel to x-axis, so that is standard. Whereas the sum of the gases shows positive deviation initially and then negative deviation like that. Okay na? So as I already explained in the last graph, so these two are the particularly they show only the positive deviation, whereas these two, that is oxygen CH4 and CO2, ಅವೆಲ್ಲ ಏನಾಗುತ್ತೆ ಫಸ್ಟ್ ನಮಗೆ ಡಿಕ್ರೀಸ್ ಆಗುತ್ತೆ. ಐ ಮೀನ್ ಟು ಸೇ Z ವ್ಯಾಲ್ಯೂ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಡಿಕ್ರೀಸ್ ಆಗಿ then it reaches the minimum and then the value increases. So while it decreases it shows negative deviation. ಓಕೆನಾ? ಸೊ ಈ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಈ ರೀತಿ ಕ್ಲಿಯರ್ ಆಗುತ್ತೆ. ಸೊ ಅಟ್ ವೆರಿ ಲೋ ಪ್ರೆಷರ್ ಆಲ್ ಗ್ಯಾಸಸ್ ಶೋಸ್ particularly Z is equal to 1. ಓಕೆನಾ? ಪ್ರೆಷರ್ ಕಡಿಮೆ ಇದ್ದಾಗ. whereas ಆ ಪರ್ಟಿಕ್ಯುಲರ್ ಟೈಮಲ್ಲಿ ದೇ ಬಿಹೇವ್ ಆ್ಯಸ್ ಎ
has ideal gas. Okay na, so particularly there behave as a ideal gas. So we have a variation with respect to z and pressure. Okay na, so that variation we learnt in this graph, right, with respect to mixture of gases. ಸೊ ಹೇಗೆ ನಮಗೆ ಪ್ರೆಷರ್ ವೇರಿ ಆದರೆ ಝೆಡ್ ಹೇಗೆ ವೇರಿ ಆಗುತ್ತೆ, ಆ್ಯಂಡ್ ನಮಗೆ ರಿಯಲ್ ಗ್ಯಾಸಿಗೆ ಝೆಡ್ ವ್ಯಾಲ್ಯೂ ಏನಿರುತ್ತೆ, ಪ್ರೆಷರಿಗೆ ಏನಿರುತ್ತೆ ಅನ್ನೋದೆಲ್ಲ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ particularly Z is equal to 1, that is for ideal gas, means PV equals nRT. Okay na, ideal gas anta ಬಂದ ತಕ್ಷಣ ನಮಗೆ Z equal to 1 ಅಂತ ಹೇಳಿ ಹೇಳ್ತೀವಿ, that is PV equals nRT. Whereas Z is not equal to 1, that is called as real gas, where PV is not equal to nRT. Okay na, so Z refers to compressibility factor. So we have condition that is high pressure Z is greater than 1. Okay na, then at intermediate pressure, that is Z is less than 1, and at low pressure Z is almost equal to 1, that is more ideal in nature. Okay na, so pressure variations iddaga namige ee riti Z irtade. Okay na, understood. So high pressure greater than 1, intermediate pressure less than 1, whereas at low pressure, that is Z equal to almost ideal, that is Z equal to 1. Clear? Then one more thing, that is Z is greater than 1 means particularly that compressibility factor is greater than 1, then that particular gas shows positive deviation. Okay na, then that gas is less compressible than ideal gas. Okay na, based on that compressibility nature we are going to tell. Okay na, so gases which shows positive deviation anta gas ellanu enagutte ideal ಗ್ಯಾಸಿಗೆ ಕಂಪೇರ್ ಮಾಡಿದ್ರೆ those are less compressible. Clear? Then Z is less than 1. Okay na, less than 1 ಇದ್ದರೆ that particular gas shows negative deviation. At that time gas is more compressible than ideal gas. Okay na, so ideal ಗ್ಯಾಸ್ಗಿಂತ ನಾವು ಅದನ್ನು ಜಾಸ್ತಿ ಕಂಪ್ರೆಸ್ ಮಾಡ್ಬೋದು ಅಂತ ಹೇಳಿ. Clear? So this is about the variation of Z. Understood. So here particularly we have one concept, that is Boyle's temperature or Boyle point ಅಂತ ಹೇಳಿ. So at particular temperature the real gas obeys ideal gas. ಓಕೆನಾ, ಸೊ ಪರ್ಟಿಕ್ಯುಲರ್ ಒಂದು ಟೆಂಪ್ರೇಚರಲ್ಲಿ ನಮಗೆ ರಿಯಲ್ ಗ್ಯಾಸು ಐಡಿಯಲ್ ಗ್ಯಾಸ್ ಥರ ಒಬೆ ಮಾಡುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಬಾಯ್ಲ್ಸ್ ಟೆಂಪ್ರೇಚರ್. ಓಕೆನಾ, ಬಾಯ್ಲ್ಸ್ ಟೆಂಪ್ರೇಚರ್ ಆರ್ ಬಾಯ್ಲ್ಸ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? So boil temperature or boil point, that is the temperature at which the real gas behaves as ideal gas. Okay na, so ಆ ಪರ್ಟಿಕ್ಯುಲರ್ ಟೆಂಪ್ರೇಚರ್ನ ನಾವೇನಂತ ಕರಿತೀವಿ, ಬಾಯ್ಲ್ಸ್ ಟೆಂಪ್ರೇಚರ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟುಡ್? So it depends on the nature. Boyle's temperature particularly depends on the nature. So based on that boil point, ಆ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಪಾಯಿಂಟ್ ಏನಿದೆ ಅದ್ರ ಬೇಸ್ ಮೇಲೆ ರಿಯಲ್ ಗ್ಯಾಸ್ ನಮಗೆ ಪಾಸಿಟಿವ್ ವ್ಯಾಲ್ಯೂ, ಪಾಸಿಟಿವ್ ಡಿವಿಯೇಷನ್ನ ಅಥವಾ ನೆಗೆಟಿವ್ ಡಿವಿಯೇಷನ್ನ ಅನ್ನೋದನ್ನು ಕೂಡ ಎಕ್ಸಿಬಿಟ್ ಮಾಡ್ಬೋದು. ಕ್ಲಿಯರ್? ಸೊ ಬಾಯ್ಲ್ಸ್ ಟೆಂಪ್ರೇಚರ್. ದೆನ್ ವಿ ಹ್ಯಾವ್ ಅ ಸಿಗ್ನಿಫಿಕೆನ್ಸ್ ಆಫ್ ಝೆಡ್. ಓಕೆನಾ, ಸೊ ಝೆಡ್ ಸಿಗ್ನಿಫಿಕೆನ್ಸ್ ಅಂತ ಬಂದರೆ ಪರ್ಟಿಕ್ಯುಲರ್ಲಿ here for real gas Z is equal to PV by nRT, right? For real gas Z equals PV by nRT, where volume is real, I mean to say real volume. Then for ideal gas PV ideal is equal to nRT. Okay, now with respect to volume we are going to explain. So PV ideal means ideal volume, exact volume. Okay na, so that is P divided by nRT, that is equal to 1 over V ideal. ಓಕೆನಾ, ಇದನ್ನು ನಾವು ಈಕ್ವೇಟ್ ಮಾಡಿದಾಗ P ಡಿವೈಡೆಡ್ ಬೈ nRT ಈಕ್ವಲ್ಸ್ 1 ಬೈ V ಐಡಿಯಲ್ ಅಂತ ಹೇಳಿರ್ತೀವಿ. ಸೊ Z ಇಸ್ ಈಕ್ವಲ್ ಟು V ಐಡಿಯಲ್, V ರಿಯಲ್ ಬೈ V ಐಡಿಯಲ್. ಓಕೆನಾ, Z ಇಸ್ ಈಕ್ವಲ್ ಟು V ರಿಯಲ್ ಬೈ V ಐಡಿಯಲ್. ಜಸ್ಟ್ ನಮಗೆ ಏನು ಅಂತಂದರೆ ಈ nRT ಬೈ P ಏನಿದೆ, ಸೊ ಅದನ್ನು ನಾವು ಜಸ್ಟ್ ವೇರಿ ಮಾಡಿರೋದಷ್ಟೇ. ಓಕೆನಾ, nRT ಬೈ P ಏನಿದೆ ಅದನ್ನು ನಾವು ವೇರಿ ಮಾಡಿರೋದು. ಸೊ ದಟ್ ಫೈನಲಿ ವಿ ಆರ್ ಗೋಯಿಂಗ್ ಟು ಗೆಟ್ Z ಈಕ್ವಲ್ಸ್ V ರಿಯಲ್ ಬೈ V ಐಡಿಯಲ್. ಓಕೆನಾ, ಸೊ ಹಿಯರ್ ಪರ್ಟಿಕ್ಯುಲರ್ಲಿ ದ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಇಸ್ ದಿ ರೇಷಿಯೋ ಆಫ್ ಆ್ಯಕ್ಚುಯಲ್ ಮೋಲಾರ್ ವಾಲ್ಯೂಮ್ ಟು ದಿ ಮೋಲಾರ್ ವಾಲ್ಯೂಮ್. ಓಕೆನಾ, ಸೊ ಆ್ಯಕ್ಚುಯಲ್ ವಾಲ್ಯೂಮ್ ಮತ್ತು ನಮಗೆ ಏನಾಗಿದೆ ಮೋಲಾರ್ ವಾಲ್ಯೂಮ್.
Clear? So ratio of actual molar volume to molar volume. Understood? So this happens when ideal gas is at particular temperature and pressure. Understood? So this is about the compressibility factor. Clear? So students, this completes your chapter states of matter. Then finally we are having few numericals. Okay na? So Boyle's law, Charles law, matte combined gas law, ideal gas equation. So based mele you have a problems that I will take on next class.